ಒಂದು ಮಗಳಿಗೆ ಎಜುಕೇಷನು ಜೊತೆಯಲ್ಲಿ ಇರಬೇಕು, ಸಿಂಗಲ್ ಪ್ಯಾರೆಂಟ್ ಅಂತ ಹಾಕಿದ್ರು, ಅದು ವಜಾ ಆಯಿತು. ಕಾರಣ ಸುಪ್ರೀಂ ಕೋರ್ಟಲ್ಲಿ ಬೇಲ್ ಕ್ಯಾನ್ಸಲ್ ಆಯಿತು, ಆದ್ದರಿಂದ ಬೇಲ್ ಕೊಟ್ಟಿಲ್ಲ. ಈಗ ಟ್ರಯಲ್ ನಡೀತಾ ಇದೆ. ನಾನೇ ಅವರಿಗೆ ಲಾಯರು, ವಿಟ್ನೆಸ್ಗಳು ಬರ್ತಾರೆ, ನೋಡೋಣ ಏನಾಗುತ್ತೆ ಅಂತ. ಹೊರಗೆ ಬರ್ತಾಳೆ, ಕೇಸ್ ಗೆಲ್ತೀವಿ ಅಂತ ಹೇಳ್ತೀನಿ. ಪದೇ ಪದೇ ಅದೇ ಹಿನ್ನಡೆ ಆಗ್ತದೆ ಸರ್. ಹಿನ್ನಡೆ ಎಲ್ಲ ನಾನು ಹೇಳ್ದೆ ಅವ್ರಿಗೆ ಇದು ಆಗಬೇಡ ಅಂದರು, ಕೇಳಲಿಲ್ಲ, ಹಾಕಿದ್ರು, ರಿಜೆಕ್ಟ್. ಅದೇನು ಹಿನ್ನಡೆ ಇಲ್ಲ, ಇದು ಒಂದು ಪ್ರೊಸೀಜರ್ ಅಷ್ಟೇ. ಮಕ್ಕಳ SSLC ಎಕ್ಸಾಮ್ ಅದೇ ಈಗ ಏನಾಗುತ್ತೆ, ತಾಯಿಗೆ ಮಗಳ ಜೊತೆ ಇರಬೇಕಂದು ಆಸೆ, ಮಗಳಿಗೆ ತಾಯಿ ಜೊತೆ ಇರಬೇಕಂದು ಆಸೆ. ಇದೆಲ್ಲ ಕರೆಕ್ಟ್. ಇದು ಎಮೋಷ್ನಲ್ಲ, ಪ್ರತಿಯೊಬ್ಬರು ಎಮೋಷ್ನಲ್ ಬಾಂಡೇಜು. ಈಗ ಮಧ್ಯದಲ್ಲಿ ಒಂದು ಘೋರ ಅಪರಾಧ ಆಗಿಬಿಟ್ಟಿದೆ. ಬೇಲ್ ಕೊಟ್ಟರು, ಬೇಲ್ ಕ್ಯಾನ್ಸಲ್ ಆಯಿತು. ಇದು ಏನಾಗುತ್ತೆ, ನೀವು ಹೊರಗೆ ಇದು ಸಿಸ್ಟಮು, ದ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಆಗಿದೆ. ಇದು ಪ್ರತಿಯೊಂದು ನ್ಯಾಯಾಲಯದಲ್ಲಿ ಟೆಸ್ಟ್ ಆಗಬೇಕು. ನ್ಯಾಯಾಲಯದಲ್ಲಿ ರಿಜೆಕ್ಟ್ ಆಗಿದೆ, ಟ್ರೈ ಮಾಡ್ತಾರೆ, ಮತ್ತೆ ಟ್ರೈ ಮಾಡ್ತಾರೆ, ಒಂದು ದಿವಸ ಸಕ್ಸಸ್ ಆಗುತ್ತೆ, ಬರ್ತಾರೆ. ರಿಯಲ್ ಮರ್ಡರು ಒಂದಿದೆ ಸಿನಿಮಾದಲ್ಲಿ. ಏನಾಗುತ್ತೆ, ಅದು ರೀಲ್ ಮರ್ಡ್ರು. ಸೊ ಟೇಕ್ ಕಟ್ ಅಂದರೆ ಅದು ಕೊಲೆ, ಹಿಂಗೋಡಿ, ಹಿಂಗದು. ಸೊ ಇದು ರಿಯಲ್ ಮರ್ಡ್ರ್ ಆಗಿದೆ. ಯಾರು ಮಾಡಿದ್ರು ತನಿಖೆ ಆಗಿದೆ. ವಾಲ್ಯೂಮ್ಸ್ ಆಫ್ ಚಾರ್ಜ್ ಶೀಟ್ ಹಾಕಿದ್ದಾರೆ. ಅದರಲ್ಲಿ DNA ಇದೆ, ಡಿಜಿಟಲ್ ಇದೆ, ಟೆಲಿಫೋನ್ ಇದೆ, ರೆಕಾರ್ಡ್ ಇದೆ, ಕೂದಲಿದೆ, ಬ್ಲಡ್ ಇದೆ, ಚಪ್ಪಲಿ ಇದೆ, ಪ್ಯಾಂಟ್ ಇದೆ, ಶರ್ಟ್ ಇದೆ, ಅದ್ರ ಮೇಲೆ ಬ್ಲಡ್ ಇದೆ. ಇದೆಲ್ಲ ಸೇರಿ ಒಂದು ಕೇಸ್. ಇದು ಒಂದು ಟಫೆಸ್ಟ್ ಕೇಸು, ಟಫು. ಇದರಲ್ಲಿ ಬಿಡುಗಡೆ ಆಗಬೇಕು. ಎವ್ರಿಥಿಂಗ್ ಈಸ್ ಪಾಸಿಬಲ್, ನಥಿಂಗ್ ಈಸ್ ಇಂಪಾಸಿಬಲ್. ಇದಕ್ಕಿಂತ ಟಫ್ ಇರೋ ಕೇಸೆಲ್ಲ ನಾನು ನಡೆಸೇ ಬಿಡುಗಡೆ ಮಾಡಿಸಿದ್ದೀನಿ, ಅಕ್ಯೂಟಲ್ಲಿ ಕೂಡ ಕೊಟ್ಟಿದ್ದೀನಿ. ಇದೆ DNA ಎಲ್ಲ. ಸೊ ಐ ಆಮ್ ಕಾನ್ಫಿಡೆಂಟ್ ಶಿ ವಿಲ್ ಕಮ್ ಔಟ್. ಈ ಸಲ್ಮಾನ್ ಖಾನ್ ಜೈಲಿಗೆ ಹೋದರು, ಅವರು ಮನುಷ್ಯರನ್ನ ಕೊಂದಿಲ್ಲ, ಜಿಂಕೆನ ಕೊಂದ್ಬಿಟ್ಟ. ಶಾರುಖ್ ಖಾನು, ಸಲ್ಮಾನ್ ಖಾನ್ ಎಲ್ಲ ಕೂಡ ಜೈಲು ನೋಡಿದ್ದಾರೆ, ಇವರು ನೋಡಿದ್ದಾರೆ. ಇದು ಒಂದು ಥ್ರಿಲ್ಲಿಂಗು ಎಕ್ಸ್ಪೀರಿಯೆನ್ಸು. ಶ್ರೀಮಂತರು ಜೈಲಿಗೆ ಹೋಗ್ತಾರೆ. ನರಸಿಂಹರಾವ್ ಕೂಡ ಜೈಲಿಗೆ ಹೋದರು, ಜಯಲಲಿತಾ ಕೂಡ ಜೈಲಿಗೆ ಹೋದರು. ರೇಣುಕಾಸ್ವಾಮಿ ಸತ್ತಿದ್ದಾನೆ, ಕೊಲೆ ಆಗಿದ್ದಾನೆ ಅಂತ ಕೇಸು. ಸೊ ಎಲ್ಲೋ ಈ ಕಡೆ ಆ ಕಡೆ ಟಚ್ ಆಗುತ್ತಲ್ಲ. ಅವ್ರು ಏನಂತಾರೆ, ರೇಣುಕಾಸ್ವಾಮಿ ನನಗೆ ನ್ಯಾಯ ಬೇಕಂದ್ರೆ ಸಂತವನು ಮತ್ತೆ ಬದುಕಬೇಕಂದು ಆಗುತ್ತಾ? ತಪ್ಪು ಮಾಡಿರೋರನ್ನ ಒಳಗಡೆ ಆಗಬೇಕು ಅನ್ನೋದು ಅವ್ರದ್ದು ಇರುತ್ತೆ. ಇವ್ರದ್ದು ನಾವು ತಪ್ಪೇ ಮಾಡಿಲ್ಲ, ತಪ್ಪು ಮಾಡಿಲ್ವ ನ್ಯಾಯಾಧೀಶರು, ಲಾಯರಲ್ಲ. ಲಾಯರ್ ನಾವು ಇದು ಸರಿ ಇಲ್ಲ ಅಂತ ಹೇಳ್ತೀವಿ, ಪ್ರಾಸಿಕ್ಯೂಟ್ರ್ ಇದು ಸರಿ ಅಂತಾರೆ. ಹೆಂಗೆ ಸರಿ ಇಲ್ಲ ಅನ್ನೋದು ನ್ಯಾಯಾಧೀಶರು ತೀರ್ಮಾನ ಮಾಡಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.